ಶಕ್ತಿ ಸೂತ್ರ. ಶಕ್ತಿ ಸೂತ್ರದ ನಿಯಮಗಳನ್ನು ನೀನು ಪ್ರತಿನಿತ್ಯ ಪಾಲಿಸಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ದೇಹ ಶಕ್ತಿ ನಾಶ ಮಾಡಬೇಡ. ದೇಹ ಶಕ್ತಿ ನಾಶ ಮಾಡಿದರೆ ದೇಹ ದುರ್ಬಲವಾಗುತ್ತದೆ. ದೇಹ ಶಕ್ತಿ ನಾಶ ಮಾಡಿದರೆ ದೇಹ ಕೆಟ್ಟು ಹೋಗುತ್ತದೆ. ದೇಹ ಕೆಟ್ಟು ಹೋದರೆ ಮನಸ್ಸು ಕೆಟ್ಟು ಹೋಗುತ್ತದೆ. ಮನಸ್ಸು ಎಂದರೆ ಅಂಗಾಂಗಗಳ ಶಕ್ತಿ. ದೇಹ ಶಕ್ತಿ ಇದ್ರೇ ಮಾನಸಿಕ ಶಕ್ತಿ ಬರುವುದು. ದೇಹ ಬಲ ಹೆಚ್ಚಾದಂತೆ ಮಾನಸಿಕ ಬಲ ಕೂಡ ಹೆಚ್ಚಾಗುತ್ತದೆ. ದೇಹ ಬಲ ಕಡಿಮೆಯಾದಂತೆ ಮಾನಸಿಕ ಬಲ ಕೂಡ ಕಡಿಮೆ ಆಗುತ್ತದೆ. ರಕ್ತವು ನಮ್ಮ ದೇಹ ಬಲ. ದೇಹ ಶಕ್ತಿಯು ನಮ್ಮ ರಕ್ತದಲ್ಲಿ ಇರುತ್ತದೆ. ರಕ್ತ ಕೆಟ್ಟರೆ ದೇಹ ಶಕ್ತಿ ನಾಶವಾಗುತ್ತದೆ. ರಕ್ತ ಕೆಟ್ಟು ಹೋಗುವಂಥ ಯಾವುದೇ ಕೆಲಸವನ್ನು ಮಾಡಬೇಡ. ರಕ್ತವು ಜೀವಕೋಶಗಳಿಗೆ ಆಹಾರವನ್ನು ಒದಗಿಸುತ್ತದೆ. ರಕ್ತವು ಜೀವಕೋಶಗಳಿಗೆ ಆಹಾರವಾಗಿರುತ್ತದೆ. ರಕ್ತದಲ್ಲಿ ರಾಸಾಯನಿಕ ವಸ್ತುಗಳು ಇರುತ್ತವೆ. ಜೀವಕೋಶಗಳು ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಹೀರಿಕೊಳ್ಳುತ್ತವೆ. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳೇ ನಮ್ಮ ದೇಹ ಶಕ್ತಿ. ಜೀವಕೋಶಗಳು ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಶೇಖರಿಸಿ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳುತ್ತವೆ. ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳೇ ನಮ್ಮ ಮಾನಸಿಕ ಶಕ್ತಿ. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ದೇಹ ಶಕ್ತಿ. ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ಮಾನಸಿಕ ಶಕ್ತಿ. ಜೀವಕೋಶಗಳ ಒಳಗಡೆ ಮತ್ತು ಜೀವಕೋಶಗಳ ಹೊರಗಡೆ ರಾಸಾಯನಿಕ ವಸ್ತುಗಳ ಪ್ರಮಾಣದಲ್ಲಿ ಇರಬೇಕು. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳಿಗಿಂತ ಜಾಸ್ತಿ ಇರಬೇಕು. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ಕೆಟ್ಟು ಹೋಗುವಂಥ ಯಾವುದೇ ಪದಾರ್ಥಗಳನ್ನು ನೀನು ಸೇವಿಸಬಾರದು. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ಕೆಟ್ಟು ಹೋದರೆ ರಕ್ತವು ಕೆಟ್ಟು ಹೋಗುತ್ತದೆ. ರಕ್ತವು ಕೆಟ್ಟು ಹೋದರೆ ದೇಹ ಕೆಟ್ಟು ಹೋಗುತ್ತದೆ. ದೇಹ ಕೆಟ್ಟು ಹೋದರೆ ಮನಸ್ಸು ಕೆಟ್ಟು ಹೋಗುತ್ತದೆ. ದೇಹ ಶಕ್ತಿ ನಾಶ ಮಾಡಿಕೊಂಡರೆ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತವೆ. ಮಾನಸಿಕ ಶಕ್ತಿ ನಾಶ ಮಾಡಿಕೊಂಡರೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತವೆ. ದೇಹ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡೂ ಕಳ್ಕೊಂಡ್ರೆ ಅಂಗಾಂಗಗಳ ವೈಫಲ್ಯತೆ ಉಂಟಾಗುತ್ತೆ. ರಕ್ತವು ನಮ್ಮ ದೇಹ ಶಕ್ತಿ. ಮೆದುಳು ನಮ್ಮ ಮಾನಸಿಕ ಶಕ್ತಿ. ಮಾಂಸಖಂಡಗಳು ನಮ್ಮ ದೈಹಿಕ ಶಕ್ತಿ. ಹೃದಯವು ನಮ್ಮ ಮಾನಸಿಕ ಶಕ್ತಿ. ಕೊಬ್ಬು ನಮ್ಮ ದೈಹಿಕ ಶಕ್ತಿ. ಜಠರ ನಮ್ಮ ಮಾನಸಿಕ ಶಕ್ತಿ. ಮೂಳೆ ನಮ್ಮ ದೈಹಿಕ ಶಕ್ತಿ. ಶ್ವಾಸಕೋಶ ನಮ್ಮ ಮಾನಸಿಕ ಶಕ್ತಿ. ಮಜ್ಜೆ ನಮ್ಮ ದೈಹಿಕ ಶಕ್ತಿ. ಮೂತ್ರಪಿಂಡ ಅಂದರೆ ಕಿಡ್ನೀಸ್ ನಮ್ಮ ಮಾನಸಿಕ ಶಕ್ತಿ. ವೀರ್ಯವು ನಮ್ಮ ದೈಹಿಕ ಶಕ್ತಿ. ನರಗಳು ನಮ್ಮ ಮಾನಸಿಕ ಶಕ್ತಿ. ಗಂಡು ಮಕ್ಕಳಲ್ಲಿ ಗಂಡು ವೀರ್ಯ ಮತ್ತು ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ವೀರ್ಯ ಮಾನವ ದೇಹ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ವೀರ್ಯವು ನರಗಳ ಶಕ್ತಿ. ವೀರ್ಯನಾಶದಿಂದ ನರಗಳು ದುರ್ಬಲವಾಗುತ್ತವೆ. ಲಾಲಾರಸವು ಸಪ್ತಧಾತುಗಳನ್ನು ಉತ್ಪತ್ತಿ ಮಾಡುತ್ತದೆ. ಲಾಲಾರಸವು ನಮ್ಮ ದೈಹಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ವೀರ್ಯವು ನಮ್ಮ ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ವೀರ್ಯವು ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಲಾಲಾರಸ ಅಂದರೆ ನಮ್ಮ ಬಾಯಲ್ಲಿ ಬರ್ತಕ್ಕಂಥ ರಸ ಅದು ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ವೀರ್ಯವು ನಾಶವಾದರೆ ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯು ನಾಶವಾಗುತ್ತದೆ. ಲಾಲಾರಸವು ನಾಶವಾದರೆ ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ನಾಶವಾಗುತ್ತದೆ. ಲಾಲಾರಸ ಮತ್ತು ವೀರ್ಯ ಇವೆರಡು ರಾಸಾಯನಿಕ ವಸ್ತುಗಳು. ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸು. ಶಕ್ತಿ ಸಂಪಾದಿಸು. ಶಕ್ತಿಯೇ ಆರೋಗ್ಯ. ನೀನು ಮತ್ತು ನಿನ್ನ ಕುಟುಂಬ ಚೆನ್ನಾಗಿರಬೇಕು ಎನ್ನುವ ಉದ್ದೇಶದಿಂದ ಈ ವಿಡಿಯೋ ನಿನಗೋಸ್ಕರ ಮಾಡಿದ್ದೇನೆ. ಇದುವರೆಗೂ ನೀನು ಕೇಳಿದ್ದಕ್ಕೆ, ಸಹನೆಯಿಂದ ಕೇಳಿದ್ದಕ್ಕೆ ನಿನಗೆ ಧನ್ಯವಾದಗಳು. ಎಸ್ ಫಾರ್ಮುಲಾ. ಶಕ್ತಿ ಸೂತ್ರ. ಡು ನಾಟ್ ಡೆಸ್ಟ್ರಾಯ್ ಬಾಡಿ ಎನರ್ಜಿ. ಇಫ್ ದ ಬಾಡಿ ಎನರ್ಜಿ is destroyed, the body becomes weak. If the body energy is destroyed, the body will deteriorate. If the body goes bad, the mind goes bad. Mind is the power of the organs. Where there is physical strength comes mental strength. As physical strength increases, so does mental strength. As physical strength decreases, mental strength also decreases. Blood is our body strength. Body energy is our blood. If the blood is bad, the body's energy is destroyed. Do not do anything that causes bleeding. Blood is food for cells. Blood contains chemicals. Cells absorb chemicals in the blood. The chemicals in the blood are our body energy. Cells store chemicals in the cells absorb chemicals and store chemicals in the body.
ಜೀವಕೋಶ chemical substances in cells are our mental energy. The chemical substances in the blood are our body energy. Chemical substances inside and outside the cell must be in equal proportion. The chemical in the blood must be more than the chemical in the cells. Do not consume any substances that can spoil the chemical substances in the blood. If the chemicals in the blood go bad, the blood goes bad. If the body energy is destroyed, diseases related to body will come. If the mental energy is destroyed, diseases related to mind will come. Loss of mental strength and loss of physical strength results in organs disorder. Organ energy is called mind energy, and 7 tissues energy is called physical energy. Blood is our physical energy, brain is our mental energy. Muscles works as our physical energy, heart works as our mental energy. Fat is our body energy, liver is our mental energy. Bone is our physical energy, lungs is our mental energy. Marrow is physical energy, urinary gland, kidneys is our mental power. Semen is our physical energy, nerves are our body energy. Male semen in the male body and female semen in the female body work as human body energy. Semen is nerve energy. Nerve become weak due to destruction of semen. Saliva juice produces the 7 tissues, the 7 elements, the 7 energies. Saliva juice is our physical energy. Semen is our mental energy. Semen and saliva juice both are physical and mental energy. If the sperm is destroyed, semen is destroyed, our body physical strength and energy is also destroyed. If saliva juice is destroyed, our physical and mental energy is also destroyed. If semen is destroyed, our physical and mental energy is also destroyed. Saliva and semen are chemical substances. Follow the rules of Shakti Sutra. Earn energy. Energy is health. Shakti Sutra. S formula. Do not destroy body energy. ದೇಹ ಶಕ್ತಿ ನಾಶ ಮಾಡಬೇಡ. If the body energy is destroyed, the body become weak. ದೇಹ ಶಕ್ತಿ ನಾಶ ಮಾಡಿದರೆ ದೇಹ ದುರ್ಬಲವಾಗುತ್ತದೆ. If the energy is destroyed, the body will deteriorate. ದೇಹ ಶಕ್ತಿ ನಾಶ ಮಾಡಿದರೆ ದೇಹ ಕೆಟ್ಟು ಹೋಗುತ್ತದೆ. If the body goes bad, the mind goes bad. ದೇಹ ಕೆಟ್ಟು ಹೋದರೆ ಮನಸ್ಸು ಕೆಟ್ಟು ಹೋಗ್ತದೆ. Mind is the power of the organs. ಮನಸ್ಸು ಎಂದರೆ ಅಂಗಾಂಗಗಳ ಶಕ್ತಿ. Where there is a physical strength comes mental strength. ದೇಹ ಶಕ್ತಿ ಇದ್ರೇನೆ ಮಾನಸಿಕ ಶಕ್ತಿ ಬರುವುದು. As physical strength increases, so does mental strength. ದೇಹ ಬಲ ಹೆಚ್ಚಾದಂತೆ ಮಾನಸಿಕ ಬಲ ಹೆಚ್ಚಾಗುತ್ತದೆ. As physical strength decreases, mental strength also decreases. ದೇಹ ಬಲ ಕಡಿಮೆಯಾದಂತೆ ಮಾನಸಿಕ ಬಲ ಕಡಿಮೆಯಾಗುತ್ತದೆ. ಇದು ಶಕ್ತಿ ಸೂತ್ರದ ನಿಯಮಗಳು. ಬ್ಲಡ್ ಈಸ್ ಅವರ್ ಬಾಡಿ ಸ್ಟ್ರೆಂತ್. ರಕ್ತವು ನಮ್ಮ ದೇಹ ಬಲ. ಬಾಡಿ ಎನರ್ಜಿ ಈಸ್ ಅವರ್ ಬ್ಲಡ್. ದೇಹ ಶಕ್ತಿಯು ನಮ್ಮ ರಕ್ತದಲ್ಲಿ ಇರುತ್ತದೆ. ಇಫ್ ದ ಬ್ಲಡ್ ಈಸ್ ಬ್ಯಾಡ್, ದ ಬಾಡೀಸ್ ಎನರ್ಜಿ ಈಸ್ ಡೆಸ್ಟ್ರಾಯ್ಡ್. ರಕ್ತ ಕೆಟ್ಟರೆ ದೇಹ ಶಕ್ತಿ ನಾಶವಾಗುತ್ತದೆ. ಡು ನಾಟ್ ಡೂ ಎನಿಥಿಂಗ್ ದಟ್ ಕಾಸಸ್ ಬ್ಲೀಡಿಂಗ್. ರಕ್ತ ಕೆಟ್ಟು ಹೋಗುವಂಥ ಯಾವುದೇ ಕೆಲಸವನ್ನು ಮಾಡಬೇಡ. ಬ್ಲಡ್ ಈಸ್ ಫುಡ್ ಫಾರ್ ಸೆಲ್ಸ್. ರಕ್ತವು ಜೀವಕೋಶಗಳಿಗೆ ಆಹಾರವನ್ನು ಒದಗಿಸುತ್ತದೆ. ಬ್ಲಡ್ ಕಂಟೈನ್ಸ್ ಕೆಮಿಕಲ್ಸ್. ರಕ್ತದಲ್ಲಿ ರಾಸಾಯನಿಕ ವಸ್ತುಗಳು ಇರುತ್ತವೆ. ಸೆಲ್ಸ್ ಅಬ್ಸಾರ್ಬ್ ಕೆಮಿಕಲ್ಸ್ ಇನ್ ದ ಬ್ಲಡ್. ಜೀವಕೋಶಗಳು ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಹೀರಿಕೊಳ್ಳುತ್ತವೆ. ದ ಕೆಮಿಕಲ್ಸ್ ಇನ್ ದ ಬ್ಲಡ್ ಆರ್ ಅವರ್ ಬಾಡಿ ಎನರ್ಜಿ. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ದೇಹ ಶಕ್ತಿ. ಸೆಲ್ಸ್ ಸ್ಟೋರ್ ಕೆಮಿಕಲ್ಸ್ ಇನ್ ದ ಬ್ಲಡ್.
ಜೀವಕೋಶಗಳು ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳನ್ನು ಶೇಖರಣೆ ಮಾಡಿ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳುತ್ತವೆ. ಕೆಮಿಕಲ್ ಸಬ್ಸ್ಟೆನ್ಸಸ್ ಇನ್ ಸೆಲ್ಸ್ ಆರ್ ಅವರ್ ಮೆಂಟಲ್ ಎನರ್ಜಿ. ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ಮಾನಸಿಕ ಶಕ್ತಿ. ದ ಕೆಮಿಕಲ್ಸ್ ಇನ್ ದ ಬ್ಲಡ್ ಆರ್ ಅವರ್ ಬಾಡಿ ಎನರ್ಜಿ. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ನಮ್ಮ ದೇಹ ಶಕ್ತಿ. ಕೆಮಿಕಲ್ ಸಬ್ಸ್ಟೆನ್ಸಸ್ ಇನ್ಸೈಡ್ ಅಂಡ್ ಔಟ್ಸೈಡ್ ದ ಸೆಲ್ ಮಸ್ಟ್ ಬಿ ಈಕ್ವಲ್ ಪ್ರಪೋರ್ಷನ್ಸ್. ಜೀವಕೋಶಗಳ ಒಳಗೆ ಮತ್ತು ಜೀವಕೋಶಗಳ ಹೊರಗಡೆ ರಾಸಾಯನಿಕ ವಸ್ತುಗಳು ಸಮ ಪ್ರಮಾಣದಲ್ಲಿ ಇರಬೇಕು. ದ ಕೆಮಿಕಲ್ಸ್ ಇನ್ ದ ಬ್ಲಡ್ ಮಸ್ಟ್ ಬಿ ಮೋರ್ ದ್ಯಾನ್ ದ ಕೆಮಿಕಲ್ಸ್ ಇನ್ ದ ಸೆಲ್. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ಜೀವಕೋಶಗಳಲ್ಲಿರುವ ರಾಸಾಯನಿಕ ವಸ್ತುಗಳಿಗಿಂತ ಜಾಸ್ತಿ ಇರಬೇಕು. ಡು ನಾಟ್ ಕನ್ಸ್ಯೂಮ್ ಎನಿ ಸಬ್ಸ್ಟೆನ್ಸಸ್ ದಟ್ ಕ್ಯಾನ್ ಸ್ಪಾಯಿಲ್ ದ ಕೆಮಿಕಲ್ ಸಬ್ಸ್ಟೆನ್ಸ್ ಇನ್ ದ ಬ್ಲಡ್. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ಕೆಟ್ಟು ಹೋಗುವಂಥ ಯಾವುದೇ ಪದಾರ್ಥಗಳನ್ನು ಸೇವಿಸಬಾರದು. ಇಫ್ ದ ಕೆಮಿಕಲ್ಸ್ ಇನ್ ದ ಬ್ಲಡ್ ಗೋ ಬ್ಯಾಡ್, ದ ಬ್ಲಡ್ ಗೋಸ್ ಬ್ಯಾಡ್. ರಕ್ತದಲ್ಲಿರುವ ರಾಸಾಯನಿಕ ವಸ್ತುಗಳು ಕೆಟ್ಟು ಹೋದರೆ ರಕ್ತವು ಕೆಟ್ಟು ಹೋಗುತ್ತದೆ. ರಕ್ತವು ಕೆಟ್ಟು ಹೋದರೆ ದೇಹ ಶಕ್ತಿ ನಾಶವಾಗುತ್ತದೆ, ಮಾನಸಿಕ ಶಕ್ತಿ ನಾಶವಾಗುತ್ತದೆ. ಇಫ್ ದ ಬಾಡಿ ಎನರ್ಜಿ ಈಸ್ ಡೆಸ್ಟ್ರಾಯ್ಡ್, ಡಿಸೀಸಸ್ ರಿಲೇಟೆಡ್ ಟು ಬಾಡಿ ವಿಲ್ ಕಮ್. ದೇಹ ಶಕ್ತಿ ನಾಶ ಮಾಡಿಕೊಂಡರೆ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತವೆ. ಇಫ್ ದ ಮೆಂಟಲ್ ಎನರ್ಜಿ ಈಸ್ ಡೆಸ್ಟ್ರಾಯ್ಡ್, ಡಿಸೀಸಸ್ ರಿಲೇಟೆಡ್ ಟು ಮೈಂಡ್ ವಿಲ್ ಕಮ್. ಮಾನಸಿಕ ಶಕ್ತಿ ನಾಶ ಮಾಡಿಕೊಂಡರೆ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತವೆ. ಅಂಗಾಂಗಗಳ ಶಕ್ತಿಯೇ ಮಾನಸಿಕ ಶಕ್ತಿ. ರಕ್ತದ ಸಪ್ತಧಾತುಗಳ ಶಕ್ತಿಯೇ ದೇಹ ಶಕ್ತಿ. ಲಾಸ್ ಆಫ್ ಮೆಂಟಲ್ ಸ್ಟ್ರೆಂತ್ ಅಂಡ್ ಫಿಸಿಕಲ್ ಸ್ಟ್ರೆಂತ್ ರಿಸಲ್ಟ್ಸ್ ಇನ್ ಆರ್ಗನ್ಸ್ ಡಿಸಾರ್ಡರ್. ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿ ನಾಶದಿಂದ ಅಂಗಾಂಗ ವೈಫಲ್ಯತೆಗಳು ಉಂಟಾಗುತ್ತವೆ. ಬ್ಲಡ್ ಈಸ್ ಅವರ್ ಫಿಸಿಕಲ್ ಎನರ್ಜಿ, ಬ್ರೈನ್ ಈಸ್ ಅವರ್ ಮೆಂಟಲ್ ಪವರ್. ರಕ್ತವು ನಮ್ಮ ದೈಹಿಕ ಶಕ್ತಿ, ಮೆದುಳು ನಮ್ಮ ಮಾನಸಿಕ ಶಕ್ತಿ. ಮಸಲ್ಸ್ ಆರ್ ಅವರ್ ಫಿಸಿಕಲ್ ಸ್ಟ್ರೆಂತ್, ಹಾರ್ಟ್ ಈಸ್ ಅವರ್ ಮೆಂಟಲ್ ಪವರ್. ಮಾಂಸಖಂಡಗಳು ನಮ್ಮ ದೈಹಿಕ ಶಕ್ತಿಯಾಗಿ ಕೆಲಸ ಮಾಡ್ತವೆ, ಹೃದಯವು ನಮ್ಮ ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಫ್ಯಾಟ್ ಈಸ್ ಅವರ್ ಬಾಡಿ ಎನರ್ಜಿ, ಲಿವರ್ ಈಸ್ ಅವರ್ ಮೆಂಟಲ್ ಪವರ್. ಕೊಬ್ಬು ನಮ್ಮ ದೇಹ ಶಕ್ತಿಯಾಗಿ ಕೆಲಸ ಮಾಡಿದರೆ ಜಠರ ಲಿವರ್ ನಮ್ಮ ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಮೂಳೆ ಬೋನ್ಸ್ ಈಸ್ ಅವರ್ ಫಿಸಿಕಲ್ ಸ್ಟ್ರೆಂತ್, ಲಂಗ್ಸ್ ಈಸ್ ಅವರ್ ಮೆಂಟಲ್ ಎನರ್ಜಿ. ಮೂಳೆ ನಮ್ಮ ದೈಹಿಕ ಶಕ್ತಿ, ಶ್ವಾಸಕೋಶ ನಮ್ಮ ಮಾನಸಿಕ ಶಕ್ತಿ. ಮ್ಯಾರೋ ಈಸ್ ಅವರ್ ಫಿಸಿಕಲ್ ಎನರ್ಜಿ ಅಂಡ್ ಕಿಡ್ನೀಸ್ ಯೂರಿನರಿ ಗ್ಲ್ಯಾಂಡ್ಸ್ ಈಸ್ ಅವರ್ ಮೆಂಟಲ್ ಪವರ್. ಮಜ್ಜೆ ನಮ್ಮ ದೈಹಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ, ಮೂತ್ರಪಿಂಡಗಳು ನಮ್ಮ ಮಾನಸಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಅಂಗಾಂಗಗಳ ವೈಫಲ್ಯತೆಯೇ ನಮ್ಮ ಮಾನಸಿಕ ಶಕ್ತಿ ದುರ್ಬಲವಾಗೋದು ಅಂತ ಹೇಳೋದು. ಅಂಗಾಂಗಗಳ ವೈಫಲ್ಯತೆ ಇರಬಾರ್ದು, ಮೈಂಡ್ ವೀಕ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಸೆಮೆನ್ ಈಸ್ ಅವರ್ ಫಿಸಿಕಲ್ ಎನರ್ಜಿ, ನರ್ವ್ಸ್ ಆರ್ ಅವರ್ ಮೆಂಟಲ್ ಎನರ್ಜಿ. ವೀರ್ಯವು ನಮ್ಮ ದೈಹಿಕ ಶಕ್ತಿ, ನರಗಳು ನಮ್ಮ ಮಾನಸಿಕ ಶಕ್ತಿ. ಈಗ ವೀರ್ಯವನ್ನು ಅತಿಯಾಗಿ ನಾಶ ಮಾಡಿಕೊಂಡ್ರೆ ನರಗಳೆಲ್ಲ ದುರ್ಬಲವಾಗ್ತವೆ. ವೀರ್ಯ ಮತ್ತು ಈ ನರಗಳು ಮತ್ತು ಈ ಲಾಲಾರಸ ಬಾಯಲ್ಲಿ ಬರ್ತಕ್ಕಂಥ ಜೊಲ್ಲು ಇವು ನಾಶ ಆಗಬಾರ್ದು. ನಾಶ ಆದರೆ ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡೂ ನಾಶ ಆಗುತ್ತೆ. ಗಂಡು ಮಕ್ಕಳಲ್ಲಿ ಗಂಡು ವೀರ್ಯ ಮತ್ತು ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ವೀರ್ಯ ಮಾನವ ದೇಹ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಮೇಲ್ ಸೆಮೆನ್ ಇನ್ ಮೇಲ್ ಬಾಡಿ ಆ್ಯಂಡ್ ಫೀಮೇಲ್ ಸೆಮೆನ್ ಇನ್ ದ ಫೀಮೇಲ್ ಬಾಡಿ ವರ್ಕ್ ಆಸ್ ಎ ಹ್ಯೂಮನ್ ಬಾಡಿ ಎನರ್ಜಿ. ಸೆಮೆನ್ ಈಸ್ ನರ್ವ್ ಎನರ್ಜಿ, ವೀರ್ಯವು ನರಗಳ ಶಕ್ತಿ. ನರ್ವ್ಸ್ ಬಿಕಮ್ ವೀಕ್ ಡ್ಯೂ ಟು ಡಿಸ್ಟ್ರಕ್ಷನ್ ಆಫ್ ಸೆಮೆನ್, ವೀರ್ಯನಾಶದಿಂದ ನರಗಳು ದುರ್ಬಲವಾಗುತ್ತವೆ. ಸಲೈವ ಜ್ಯೂಸ್ ಪ್ರೊಡ್ಯೂಸಸ್ ದಿ 7 ಎಲಿಮೆಂಟ್ಸ್, 7 ಟಿಶ್ಯೂಸ್, 7 ಎನರ್ಜೀಸ್. ಲಾಲಾರಸವು ಸಪ್ತಧಾತುಗಳನ್ನು ಉತ್ಪತ್ತಿ ಮಾಡುತ್ತದೆ. ಸಲೈವ ಜ್ಯೂಸ್ ಈಸ್ ಅವರ್ ಫಿಸಿಕಲ್ ಎನರ್ಜಿ. ಲಾಲಾರಸವು ನಮ್ಮ ದೈಹಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ವೀರ್ಯವು ನಮ್ಮ ಮಾನಸಿಕ ಶಕ್ತಿಯಾಗಿ ಮತ್ತು ದೈಹಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಲಾಲಾರಸ ಕೂಡ ನಮ್ಮ ಮಾನಸಿಕ ಶಕ್ತಿ ಮತ್ತು ದೈಹಿಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ವೀರ್ಯ ನಾಶವಾದರೆ ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ
ನಾಶವಾಗುತ್ತೆ. ಇಫ್ ಸೆಮೆನ್ ಇಸ್ ಡೆಸ್ಟ್ರಾಯ್ಡ್ ಅವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎನರ್ಜಿ ಆಲ್ಸೋ ಡೆಸ್ಟ್ರಾಯ್. ಇಫ್ ಸಲೈವ ಜ್ಯೂಸ್ ಇಸ್ ಡೆಸ್ಟ್ರಾಯ್ಡ್ ಅವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎನರ್ಜಿ ಡೆಸ್ಟ್ರಾಯ್ಡ್. ಬಾಯಲ್ಲಿ ಬರ್ತಕ್ಕಂಥ ರಸ, ಲಾಲಾರಸ ನಾಶವಾದರೆ ನಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡೂ ನಾಶವಾಗುತ್ತೆ. ಲಾಲಾರಸ ಮತ್ತು ವೀರ್ಯ ಇವು ರಾಸಾಯನಿಕ ವಸ್ತುಗಳು. ನಮ್ಮ ದೇಹದಲ್ಲಿರ್ತಕ್ಕಂಥ ಅತ್ಯಂತ ಅದ್ಭುತ ಶಕ್ತಿಗಳು ರಾಸಾಯನಿಕ ವಸ್ತುಗಳು. ಈ ಒಂದು ರಾಸಾಯನಿಕ ವಸ್ತುಗಳಿಂದ ನಮ್ಮ ದೇಹದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಈ ವಿದ್ಯುತ್ ದೇಹ ಎಲ್ಲ ಸಂಚಾರ ಮಾಡುತ್ತೆ. ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದಕ್ಕೆ ವಿದ್ಯುತ್ ಬೇಕು. ಆ ವಿದ್ಯುತ್ತು ರಾಸಾಯನಿಕ ವಸ್ತುಗಳಿಂದ ಉತ್ಪತ್ತಿಯಾದ ವಿದ್ಯುತ್ ಆಗಿರುತ್ತೆ. ಸಲೈವ ಆ್ಯಂಡ್ ಸೆಮೆನ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸಸ್. ಲಾಲಾರಸ ಮತ್ತು ವೀರ್ಯ ಇವೆರಡು ರಾಸಾಯನಿಕ ವಸ್ತುಗಳು. ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸು, ಅದರಿಂದ ಶಕ್ತಿ ಸಂಪಾದಿಸ್ತೀಯ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಫಾಲೋ ದ ರೂಲ್ಸ್ ಆಫ್ ಶಕ್ತಿ ಸೂತ್ರ, ಅರ್ನ್ ಎನರ್ಜಿ, ಎನರ್ಜಿ ಈಸ್ ಹೆಲ್ತ್. ನೀನು ಮತ್ತು ನಿನ್ನ ಕುಟುಂಬ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ನಿನಗೋಸ್ಕರ ಮಾಡಿದ್ದೇನೆ. ಐ ಹ್ಯಾವ್ ಸೆಂಟ್ ಯು ದಿಸ್ ವಿಡಿಯೋ ವಿತ್ ದ ಇಂಟೆನ್ಷನ್ ದಟ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಶುಡ್ ಬಿ ವೆಲ್. ಇದು ಶಕ್ತಿ ಸೂತ್ರ. ಥ್ಯಾಂಕ್ ಯು ಫಾರ್ ಯುವರ್